ಸರ್ ಇದು ನಮಸ್ತೆ ಸರ್, ನನ್ನ ಹೆಸರು ಹುಸೇನ್ ಅಂತ. ನಾನು ಇಲ್ಲಿ ಲೋಕಲ್ ಇರೋದು. ಇದು ಮೇನ್ ಆಗಿರೋದು ಇಷ್ಟು ವರ್ಷದಿಂದ ಏನು ಆಗ್ತಾ ಇರಲಿಲ್ಲ. ಇದು ನೋಡಿದ್ರೆ ಇದು ಎಕ್ಸ್ಟ್ರಾದು ಹಾಕಿರೋದು. ಇದು ಮಣ್ಣು ಕಲ್ಲು ಎಲ್ಲ ಎಕ್ಸ್ಟ್ರಾ ತುಂಬಿ ಗೋಡ ಮೇಲೆ ಜಾಸ್ತಿ ಭಾರ ಬಿದ್ದಿದೆ. ಭಾರ ಬಿದ್ದ ಹಾಗೆ ಈ ಥರ ಬಿದ್ದಿರೋದು. ಇಲ್ಲ ಅಂದರೆ ನೋಡಿ ತೇವ ಆಗಿಬಿಟ್ಟಿದೆ. ತೇವ ಆಗಿ ಅದು ಒಣಗಕ್ಕೆ ಇದೇ ಇಲ್ಲ ಅವ್ರಿಗೆ. ಗೋಡಾಗೆ ಇದು ಚಾನ್ಸ್ ಇಲ್ಲ, ನೀರು ಹೋಗೋಕ್ಕೆ ಚಾನ್ಸ್ ಇಲ್ಲ. ಅದು ಮಣ್ಣು ತಳ್ಳಿ 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 ಇದು ಗೋಳ ಮೇಲೆ ಫುಲ್ ಇದಾಗ್ಬಿಟ್ಟಿದೆ. ಅದಕ್ಕೆ ಇದು ಬಿದ್ದಿರೋದು. ಜನಗಳು ಗೊತ್ತಾಗಲ್ಲ, ಅವ್ರೇನು ನಾರ್ಮಲ್ ಆಗಿ ಹೋಗ್ತಾರೆ. ಆದರೆ ಹೋಗಿದ್ರೆ ಸಡನ್ ಆಗಿ ಬಿದ್ದಿದೆ. ಅದು ಮೊದಲೇ ಅದು ಕ್ಲೀನ್ ಮಾಡಿದ್ರೆ, ಇಲ್ಲಿ ಗ್ಯಾಪ್ ಕೊಟ್ಟಿದ್ರೆ ಇಷ್ಟು ಆಗ್ತಾ ಇರಲಿಲ್ಲ. ಇಷ್ಟು ಹೈಟ್ ಮಾಡಿದ್ದಾರೆ. ಗೋಡೆ ಲೆವೆಲ್ ಮೇಲೆ ಮಣ್ಣಿದೆ. ನೀವೇ ನೋಡಿ, ಗೋಡೆ ಮೇಲೆ ಅಲ್ಲಿ ಇದೆ, ಅಷ್ಟು ಅಲ್ಲಿ ಇಲ್ಲ. ಈ ಕಡೆ ಇದೆ ಅಷ್ಟು. ಇದು ಫುಲ್ ತುಂಬಿಟ್ಟು ಯಾರಿಗೆ ನೀರು ಅಷ್ಟು ಜೋರು ಬಂತಲ್ಲ, ತೇವ ಬಂದು ಗೋಡ ಮೇಲೆ ಭಾಳ ಜಾಸ್ತಿಯಾಗಿ ಸಡನ್ ಆಗಿ ಬಿದ್ದಿದೆ. ಜನಗಳು ಸುತ್ತಿದ್ದಾರೆ. ಮಣ್ಣು ಎಲ್ಲಿಂದ ಬಂತು ಸರ್? ಮಣ್ಣು ಅದೇ ಕನ್ಸ್ಟ್ರಕ್ಷನ್ ಕಟ್ಟಿದ್ದಾರಲ್ಲ, ಆ ಕನ್ಸ್ಟ್ರಕ್ಷನ್ಗೆ ಲೆವೆಲ್ ಮಾಡೋಕ್ಕೆ ಮಾಡಿರೋದು. ಅದೇ ಥರ ಮಾಡಬೇಕಾಗಿದ್ದು ಅಲ್ಲಿ ಮಾಡುವ. ಅದು ಹಾಸ್ಪಿಟಲ್ ಕಟ್ಟಿರೋದು, ಆ ಟೈಮ್ ಕಟ್ಟಿರೋದು, ಎಲ್ಲ ಲೆವೆಲ್ ಆಗಿ ಮಾಡಿದ್ದಾರೆ. ಅದು ನೀವೇ ನೋಡ್ಬೇಕಾದ್ರೆ ಎಷ್ಟು ಹೈಟ್ ಮಾಡಿ, 4 ಅಲ್ಲ ಕಮ್ಮಿ ಅಂದ್ರೆ 5 ಅಡಿ ಮಣ್ಣು ಹೈಟ್ ಮಾಡಿದ್ದಾರೆ. ಆ ಮಣ್ಣು ಹೈಟ್ ಮಾಡಿದ್ರೆ ಗೋಡೆ ಟಚ್ ಆಗಿ ಗೋಡೆ ಒಣಗಾಗಿ ಫುಲ್ ತೇವ ಆಗಿ ಬಿದ್ದಿರೋದು. ಬೇರೆ ಏನಿಲ್ಲ ಸರ್. ಇಲ್ಲ ಅಂದ್ರೆ ಅದು ಇಷ್ಟು ವರ್ಷದಿಂದ ನಿಂತ್ಕೊಂಡಿದೆ. ನಾವು ನೋಡ್ತಾ ಇದ್ದೀನಿ, ಏನು ಆಗ್ಲಿಲ್ಲ. ಯಾರ ನಿರ್ಲಕ್ಷ್ಯ ಯಾರ್ದು ಅನ್ಬೇಕು? ಈ ಹಾಸ್ಪಿಟಲ್ ಅವರು ಹೋಗ್ಬೇಕು ಸರ್. ಯಾಕಂದ್ರೆ ಒಳಗಡೆ ಯಾಕೆ ಗೊತ್ತಾಗೋದು? ಈಗ ಗೊತ್ತಾಗ್ತದೆ. ಈಗ ನಮ್ಗೆ ಈಗ ನೋಡ್ತಾ ಇದ್ದೀನಿ, ಅಲ್ಲಿ ನೋಡ್ತಾ ಇದ್ದೀನಿ, ಇರಲಿಲ್ಲ. ಈಗ ಹೆಂಗೆ ಗೊತ್ತಾಯ್ತು ಅಂದ್ರೆ ಗೋಳ ಬಿದ್ದ ಮೇಲೆ ಗೊತ್ತಾಗ್ತಾ ಇದೆ ಇಷ್ಟು ಮಣ್ಣು ಇದೆ ಅಂತ. ಈ ಮಣ್ಣು ಯಾರು ಹಾಕ್ತಾರೆ? ಹಾಸ್ಪಿಟಲ್ ಒಳಗಡೆ ಇರೋ ಪ್ರಾಪರ್ಟಿ ಹಾಸ್ಪಿಟಲ್ ತಾನೇ ಅದು. ಅಲ್ಲ, 8 ಜನರಿಗೆ ಜೀವ ಹೋಯ್ತು. ಹಾಸ್ಪಿಟಲ್ ಅದನ್ನ ಸರ್ಕಾರಕ್ಕೆ ಹೇಳ್ಬೇಕು. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ಬಟ್ ಮಾಡಿರೋದು ಆಗಿರೋದು ತಪ್ಪು ಯಾರಿಗಿದ್ದ? ನಮ್ಮ ಹಾಸ್ಪಿಟಲ್ಗಳಿಂದ. ಮಾಹಿತಿ ಪ್ರಕಾರ ಎಷ್ಟು ವರ್ಷ ಆಯ್ತು ಗೋಡೆ ಕಟ್ಟಿ? ಆಗಿದ್ದು ಕಮ್ಮಿ ಅಂದ್ರೆ ಒಂದು 25 ವರ್ಷ 30 ವರ್ಷ ಮುಂಚೆನೇ ಇದು ಕಟ್ಟಿರೋದು ಗೋಡೆ. ಇದು ಗೋಡೆ ಕಟ್ಟಿ ನೋಡಿ, ಈ ಕಡೆ ಗೋಡೆ ಯಾಕೆ ಬಿದ್ದಿಲ್ಲ? ಎಷ್ಟೋ ಮಳೆ ಬಂದಿದೆ, ಯಾಕೆ ಬಿದ್ದಿಲ್ಲ? ಅದು ಇದೇ ಯಾಕೆ ಬಿದ್ದಿದೆ? ಯಾಕಂದ್ರೆ ತುಂಬಿ ಕಲ್ಲು ನೋಡಿ ಹಂಗಿದೆ. ಹಂಗೆ ಇದು ಎಕ್ಸ್ಟ್ರಾ ಇದು ಆಗಿರೋದು. ಇದು ಕಲ್ಲು ಇದು ಮೇಂಟೈನ್ ಮಾಡಿದ್ರೆ ಈ ಕಥೆನೇ ಏನು ಆಗ್ತಾ ಇರಲಿಲ್ಲ. ಇದು ಆಗಿರೋದು ಮೇನ್ ಅದು ಗೋಡೆ ಬಿದ್ದಿರೋದು. ಅದಕ್ಕೋಸ್ಕರ ನನಗೆ ಗೊತ್ತಾಗಿರೋ ಪ್ರಕಾರ ಈಗ ಯಾರು ಸಡನ್ ನೋಡಿದ್ರೂ ಗೊತ್ತಾಗ್ಬಿಡತ್ತೆ. ಅದು ನಾವೇನು ಹೇಳಂಗೆ ಇಲ್ಲ, ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಅದು ಆ ಥರ ಆಗಿದೆ. ಅದು ಏನು ಹೇಳ್ತೀರಿ ಸರ್? ಸರ್ಕಾರ ಏನಿಲ್ಲ, ನಮ್ಮ ಸರ್ಕಾರದಿಂದ ನಮ್ಮ ಎಲ್ಲಿ MLA ನಮ್ಮದು ಅಶೋಕ್ ಅವ್ರಿಗೆ ಕಟ್ಟಿ ಕೊಟ್ಬಿಟ್ಟು ಅಷ್ಟೇ ಮಾಡೋದು. ಬೇರೆ ಏನು ಮಾಡ್ತಾರೆ ಸರ್? ಸಡನ್ ಅದು ಇನ್ಸಿಡೆಂಟ್ ಆಗಿರೋದು. ಪಕ್ಕದಲ್ಲಿ ಗೋಡೆಗಳು ಮತ್ತೆ ಬಿಡಬಾರ್ದಲ್ಲ, ಹಿಂದ್ಗಡೆ ಇದೆಯಲ್ಲ ಗೋಡೆಗಳು, ಅದು ಅದೇ ಗ್ಯಾಪ್ ಮಾಡಿ ಬಿಡ್ಬೇಕು. ನಾಳೆ ತಿರ್ಗಾ ಇನ್ಸಿಡೆಂಟ್ ಆಗುತ್ತೆ. ಅದು ಇದೇನು ಸಿಮೆಂಟ್ ಗೋಡೆ ಅಲ್ಲ, ಇದು ಹಾಲ ಬ್ಲಾಕ್ ಗೋಡೆ. ಅದು ನೀರು ಜಾಗ ಇಲ್ಲ, ತೇವ ಬಂದು ಬಿದ್ದಿರೋದು. ಜನಗಳು ಈಗ ಮಳೆ ನಿಂತೋಯ್ತು, ಅವಾಗ ಜನ ಪಾಸ್ ಆದ್ರು, ಸಡನ್ ಆಗಿ ಬಿದ್ದೋಗಿದ್ರು. ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ 8 ಜನ ಅಮಾಯಕರು ಬಲಿಯಾದ್ರೆ ಅದೇನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ಯಾರು ಏನು ಮಾಡೋದು? ಅದು ಮೇಂಟೈನ್ ಮಾಡೋರಿಗೆ ಮೇಂಟೈನ್ ಮಾಡಬೇಕಾಗಿತ್ತು. ಬರೀ ಆಚೆಗಡೆ ಮೆನ್ಷನ್ ಮಾಡಿಬಿಟ್ರೆ ಇದು ಬೌಂಡ್ರಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಮಾಡಬೇಕಾಗಿತ್ತು. ಇದನ್ನು ಹೊಡೆದು ಪೂರ್ತಿ ಕರೆಕ್ಟಾಗಿ ಕಟ್ಟಬೇಕಾಗಿತ್ತು ಸಿಮೆಂಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.